ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ 5ನೇ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿರುವ ಗಿಡ ಮರ ಈ ಒಂದು ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಪದ್ಯದಲ್ಲಿರುವಂತಹ ಅರ್ಥ ಮತ್ತು ಭಾವಾರ್ಥವನ್ನು ಸರಳವಾಗಿ ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಇದನ್ನ ಬರೆದಂತಹ ಕವಿ ಸತ್ಯಾನಂದ ಪಾತ್ರೋಟ ಅಲ್ವಾ. ಇವರು ಗಿಡ ಮರ ಈ ಒಂದು ಪದ್ಯದ ಮೂಲಕ ಮನುಷ್ಯನಿಗೆ ಒಂದಷ್ಟು ಸಂದೇಶವನ್ನ ರವಾನಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ಸಂದೇಶ ಅದು ಅಲ್ವಾ? ಗಿಡ ಮರ, ಈ ಗಿಡ ಮರದಲ್ಲಿರುವಂತಹ ಒಂದು ವಿಶೇಷತೆ ಏನು, ಇದರಿಂದ ನಾವೇನ್ ಕಲಿಬಹುದು, ಇದನ್ನ ಪದ್ಯವನ್ನ ನೋಡ್ತಾ ನಾವು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಮಕ್ಕಳೇ. ಮೊದಲಿಗೆ ಕೃತಿಕಾರರ ಪರಿಚಯವನ್ನ ನೋಡೋಣ. ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಇವರು ಬಾಗಲಕೋಟೆಯಲ್ಲಿ ಜನಿಸಿದರು. ಬಾಗಲಕೋಟೆಯಲ್ಲಿ ಜನಿಸಿ ಕನ್ನಡದಲ್ಲಿ MA ಮತ್ತು PhD ಪದವಿಯನ್ನ ಪಡ್ಕೊಂಡಿದ್ದಾರೆ. ಬಾಗಲಕೋಟೆಯಲ್ಲೇ ಇರುವಂತಹ SV ಪಾಟೀಲ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಅಧ್ಯಾಪಕರು ಅಂತಂದ್ರೆ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ ಕರಿ ನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕಥೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳು ಇವು ಇವರು ಬರೆದಂತಹ ಕವನ ಸಂಕಲನಗಳು. ಮಕ್ಕಳೇ, ಕವನ ಸಂಕಲನಗಳು ಅಂದ್ರೆ ನೆನಪಿರ್ಲಿ, ನಾವು ಹೀಗೇನು ಓದ್ತಾ ಇದೀವಿ ಗಿಡ ಮರ ಅನ್ನುವಂತಹ ಪದ್ಯ ಅಲ್ವಾ, ಇಂತಹ ಹಲವಾರು ಪದ್ಯಗಳನ್ನ ಒಳಗೊಂಡಿರುವಂತ ಒಂದು ಪುಸ್ತಕಕ್ಕೆ ಕವನ ಸಂಕಲನ ಅಂತ ಕರೀತಾರೆ ಅಲ್ವಾ. ಜೊತೆಗೆ ನಮಗ ಯಾರು ಇಲ್ಲೋ ಯಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ ಇಂಥ ನಾಟಕಗಳನ್ನ ಸಹ ಬರೆದಿದ್ದಾರೆ. ಒಂದಿಷ್ಟು ಕ್ಷಣಗಳು ಅನ್ನುವಂತಹ ಪ್ರಬಂಧ ಸಂಕಲನವನ್ನ ಸಹ ಪ್ರಕಟಿಸಿದ್ದಾರೆ. ಇದರ ಜೊತೆಗೆ ಎದೆಯ ಮಾತು ಅನ್ನುವಂತಹ ಕಾವ್ಯದ ಧ್ವನಿ ಸುರುಳಿ ಸಹ ಬಿಡುಗಡೆಯಾಗಿದೆ. ಅಂದ್ರೆ ಆಡಿಯೋ ಬುಕ್ ಸಹ ರಿಲೀಸ್ ಮಾಡಿದ್ದಾರೆ. ಈ ಎಲ್ಲ ಸಾಹಿತ್ಯ ಕೃಷಿಯನ್ನ ಕಂಡಂತ ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಿದೆ. ಪ್ರಸ್ತುತ ನಾವು ಓದ್ತಾ ಇರುವಂತಹ ಗಿಡ ಮರ ಈ ಒಂದು ಕವನವನ್ನ ಅವರು ಬರೆದಿರುವಂತಹ ಕರಿಯ ಕಟ್ಟಿದ ಕವನ ಅನ್ನುವಂತಹ ಕವನ ಸಂಕಲನ ಇರುವಂತಹ ಪುಸ್ತಕದಿಂದ ಆಯ್ಕೆ ಮಾಡಿ ನಿಗದಿಪಡಿಸಲಾಗಿದೆ ಅಲ್ವಾ. ಆಕರ ಗ್ರಂಥ ಕರಿಯ ಕಟ್ಟಿದ ಕವನ. ಗಿಡ ಮರ ಅನ್ನುವಂತಹ ಪದ್ಯವನ್ನ ಕರಿಯ ಕಟ್ಟಿದ ಕವನ ಅನ್ನುವಂತಹ ಕವನ ಸಂಕಲನದಿಂದ ಆರಿಸಿ ನಿಗದಿಪಡಿಸಲಾಗಿದೆ. ಇದಿಷ್ಟು ಕವಿಯ ಕುರಿತಾಗಿ ಒಂದಷ್ಟು ವಿಚಾರಗಳು, ಕಿರು ಪರಿಚಯ. ಈಗ ಪದ್ಯದ ಪ್ರವೇಶವನ್ನ ನೋಡೋಣ. ಹಾಗಾದ್ರೆ ಆಶಯ ಭಾವ ಏನು, ಗಿಡ ಮರವನ್ನ ಯಾಕೆ ಇಟ್ಟಿದ್ದಾರೆ, ಗಿಡ ಮರದಿಂದ ನಾವೇನು ಕಲಿಬೇಕು ಅನ್ನೋದೇ ಇಲ್ಲಿಯ ಆಶಯ ನಾವು ತಿಳ್ಕೊಳ್ಬೇಕಾಗಿರೋದು. ನಮ್ಮ ಕೈಯಲ್ಲಿರುವಂತಹ 5 ಬೆರಳುಗಳು ಒಂದೇ ರೀತಿ ಇಲ್ಲ, ಹೌದಾ. ನಾವು ನಮ್ಮ ಕೈಯಲ್ಲಿರುವಂತಹ 5 ಬೆರಳನ್ನ ನೋಡ್ಬಹುದು. ಆ 5 ಬೆರಳು ಒಂದೇ ರೀತಿಯಾಗಿದೆಯಾ? ಖಂಡಿತ ಇಲ್ಲ. ಪ್ರತಿಯೊಂದು ಬೆರಳನ್ನು ಅದರದೇ ಆದ ಕಾರ್ಯಗಳಿಗೆ ನಾವು ಬಳಸುತ್ತೇವೆ ಅಲ್ವಾ. ನಾವು ಒಂದೊಂದು ಬೆರಳಿಗೂ ಅದರದೇ ಆದಂತ ಕೆಲಸವನ್ನ ನಿಗದಿಪಡಿಸಿರ್ತೀವಿ. ಆ ಕೆಲಸವನ್ನ ಅದು ಬರೆಯುವಾಗ 2 ಅಥವಾ 3 ಬೆರಳನ್ನ ಬಳಸ್ತೀವಿ ಅಲ್ವಾ. ತಿನ್ನಬೇಕಾದ್ರೆ 5 ಬೆರಳನ್ನ ಬಳಸ್ತೀವಿ. ಹಾಗೆ ಏನನ್ನಾದ್ರೂ ಹಿಡಿಬೇಕಂದ್ರೂ ಸಹ 5 ಬೆರಳುಗಳನ್ನ ಒಟ್ಟಾಗಿ ಬಳಸ್ತೀವಿ. ಬೇರೆ ಬೇರೆ ಕೆಲಸಕ್ಕೆ ಬಳಕೆ ಆಗ್ತಾ ಇದ್ರು ನಾವೇನಾದ್ರೂ ಗುರುತಿಸಿ ತೋರಿಸ್ಬೇಕು ಅಂತಂದ್ರೆ 1 ಬೆರಳನ್ನ ಬಳಸ್ತೀವಿ. ಇಲ್ಲಿ ನಾವೇನಾದ್ರೂ ಎತ್ತಬೇಕು ಅಂತ ಹೇಳಿದಾಗ 5 ಬೆರಳು ಅಂದ್ರೆ ಬೇರೆ ಬೇರೆ ಕೆಲಸ ಮಾಡ್ತೀನಿ ಅನ್ನುವಂತಹ ಭೇದ ಭಾವವನ್ನ ಮರೆತು 5 ಬೆರಳು ಒಟ್ಟಿಗೆ ಬಂದು ಆ ಕೆಲಸದಲ್ಲಿ ಭಾಗಿಯಾಗ್ತವೆ ಅಲ್ವಾ. ಅಂತಹ ಬೆರಳಿನ ಆಕಾರ ಬೇರೆ ಇರುತ್ತೆ. ಆಕಾರ ಅಂತಂದ್ರೆ ಅದರ ಉದ್ದ ದಪ್ಪ ಬೇರೆ ಇರುತ್ತೆ. ಸ್ವರೂಪ ನೋಡೋದಕ್ಕೆ ಬೇರೆ ತರ ಕಾಣಿಸುತ್ತೆ. ಚಿಕ್ಕದಾಗಿರುತ್ತೆ, ಉದ್ದವಾಗಿರುತ್ತೆ, ಸಣ್ಣದಾಗಿರುತ್ತೆ. ನಮ್ಮ ಗಮನಕ್ಕೆ ಬರೋದೇ ಇಲ್ಲ ಈ ಬೆರಳುಗಳು ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ, ಎಷ್ಟು ಸಣ್ಣ ಇದೆ, ಈ ಎಲ್ಲ ಯಾವ ಬಣ್ಣದಲ್ಲಿ ಇದೆ, ಈ ಯಾವುದನ್ನು ನಾವು ಗಮನಿಸಲ್ಲ. ಅಲ್ಲಿ ಎಷ್ಟು ಗೆರೆಗಳಿದೆ ಏನನ್ನು ಗಮನಿಸಲ್ಲ. ಆದ್ರೂ ಆ ಕೆಲಸವನ್ನ ಮಾಡ್ಲಿಕ್ಕೆ ಆ ಬೆರಳುಗಳನ್ನ ನಾವು ಬಳಸ್ತೀವಿ ಅಲ್ವಾ. ಅದೇ ತರ ಒಂದು ಮರ ಕಾಯನ್ನ ಕೊಡುತ್ತೆ, ಹಣ್ಣನ್ನ ಕೊಡುತ್ತೆ, ನೆರಳನ್ನ ಕೊಡುತ್ತೆ. ಹಾಗೇನೆ
ಹಲವು ಹಕ್ಕಿಗಳು ಗೂಡು ಕಟ್ಕೊಳ್ಳೋದಕ್ಕೂ ಕೂಡ ಸಹ ಅವಕಾಶವನ್ನ ಮಾಡಿಕೊಡುತ್ತೆ. ಆ ಮರ ಯಾವುದೇ ಕಾರಣಕ್ಕೆ ಹೇಳಲ್ಲ ಇದು ಬೇರೆ ಹಕ್ಕಿ, ಇದು ದಪ್ಪ ಇದೆ, ಇದು ಸಣ್ಣ ಇದೆ, ಕಪ್ಪಗಿದೆ, ಬೆಳ್ಳಗಿದೆ, ಯಾವುದೇ ರೀತಿಯ ಭೇದ ಭಾವನ ಮಾಡಲ್ಲ. ಎಲ್ಲವನ್ನ ಎಲ್ಲರಿಗೂ ಕೊಡುತ್ತೆ. ಅಥವಾ ಇವರಿಗೆ ಹಣ್ಣು ಕೊಡಬಾರದು, ಇವರಿಗೆ ಕಾಯಿ ಕೊಡಬಾರದು, ಇವರಿಗೆ ನೆರಳು ಕೊಡಬಾರದು ಅಂತ ಯಾವುದೇ ಭೇದ ಭಾವ ಮಾಡಲ್ಲ ಅಲ್ವಾ. ಈ ಒಂದು ವಿಚಾರವ ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದೇ ತರ ಮರ ಗಿಡಗಳು ಹೇಗೆ ಪ್ರಕೃತಿಯಲ್ಲಿ ಒಂದಾಗಿ ಬದುಕ್ತಾ ಇದಾವೋ, ಅದೇ ತರ ಮನುಷ್ಯರಾಗಿರುವಂತ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾ ಬದುಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದನ್ನ ನಾವು ಪ್ರಕೃತಿಯಿಂದ ಅನುಸರಿಸ್ಬೇಕು. ಪ್ರಕೃತಿಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಾವು ಒಂದಲ್ಲ ಒಂದು ವಿಚಾರವನ್ನ ಕಲಿಯಬಹುದು. ಈ ರೀತಿ ಆಗುವಂತಹ ಪ್ರಯೋಜನಗಳು ಸಾಕಷ್ಟಿದೆ. ಪ್ರಕೃತಿಯಿಂದ ಕಲಿಯುವಂಥದ್ದು ಸಾಕಷ್ಟಿದೆ. ಕಲಿಕೆ ಅನ್ನುವಂಥದ್ದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಅಲ್ವಾ. ಪ್ರತಿದಿನ ಕಲಿತಾನೆ ಇರ್ಬೇಕು. ನಾನು ಕಲ್ತು ಬಿಟ್ಟಿದ್ದೀನಿ, ನನ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅನ್ನುವಂತಹ ವಿಚಾರಗಳನ್ನ ಸ್ವಲ್ಪ ತಲೆಯಿಂದ ಹೊರಗಡೆ ಇಟ್ರೆ ಬೇರೆಯವರಿಂದ ಕಲಿಯುವಂಥದ್ದು ಸಾಕಷ್ಟು ಇರತ್ತೆ. ಹಾಗಾದ್ರೆ ಗಿಡ ಮರದಲ್ಲಿ ಕವಿ ಏನೆಲ್ಲ ಕಲಿಸ್ಲಿಕ್ಕೆ ಹೊರಟಿದ್ದಾರೆ, ಏನ್ ಕಲಿಸ್ತಾರೆ ನಮ್ಗೆ ನೋಡೋಣ ಅಲ್ವಾ. ಮೊದಲ ಪದ್ಯ ಭಾಗ, ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ. ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಕವಿ ಈ ಒಂದು ಪದ್ಯ ಭಾಗದಲ್ಲಿ ಏನ್ ಹೇಳಿಕೊಟ್ಟಿದ್ದಾರೆ ಗೊತ್ತಾ. ಮರ ಗಿಡಗಳು ಹೇಗೆ ಇದಾವೆ, ಹೇಗೆ ಇರ್ತಾವೆ ಅನ್ನೋದನ್ನ, ಹೇಗೆ ಬೆಳೆದು ನಿಂತಿದಾವೆ ಅನ್ನೋದನ್ನ ಹೇಳ್ತಾರೆ ನಮ್ಗೆ ಅಲ್ವಾ. ನೋಡಿ, ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ. ಇಲ್ಲಿ ಮರಗಳನ್ನ ನೀವು ನೋಡ್ತಾ ಇದ್ರ ಚಿತ್ರದಲ್ಲಿ, ಮರ ಮತ್ತೆ ಗಿಡಗಳನ್ನ. ಈ ಮರ ಗಿಡಗಳ ಕಾಂಡ ಯಾವ ಬಣ್ಣದಲ್ಲಿದೆ, ಕಾಂಡ ಅಂದ್ರೆ ಸ್ಟೆಮ್, ಇದು ಯಾವ ಬಣ್ಣದಲ್ಲಿದೆ, ಕಪ್ಪಗಿದೆ. ಕರಿದು ಅಂದ್ರೆ ಕಪ್ಪುಗಿದ್ದು ಅದರ ಎಲೆಗಳು ಹಸಿರಾಗಿದಾವೆ. ಕಾಂಡದ ಬಣ್ಣ ಕಪ್ಪಾಗಿದ್ರು ಎಲೆಗಳು ಹಸಿರಾಗಿವೆ. ಅದು ಎಲ್ಲಾ ಮರಗಿಡಗಳ ಕಾಂಡಗಳು ಕಪ್ಪಗೆ ಇರ್ತವೆ, ಎಲೆಗಳು ಹಸಿರಾಗಿರ್ತವೆ. ಎಲ್ಲದರಲ್ಲೂ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಮರಗಿಡಗಳಲ್ಲೂ ಹೀಗೆ ಇರುವಂತದ್ದು. ಆದರೆ ಅದರಲ್ಲಿ ಬಿಡುವಂತಹ ಹೂ ಮಾತ್ರ ನಾನಾ ತರ ಡಿಫ್ರೆಂಟ್ ಆಗಿರುವಂತಹ ಹೂಗಳನ್ನ ಬಿಡ್ತವೆ. ಬಣ್ಣ ಬೇರೆ, ಆಕಾರ ಬೇರೆ, ಅದರ ಸೈಜ್ ಬೇರೆ ಇರುತ್ತೆ ಅಲ್ವಾ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಹೂಗಳು ಸುಗಂಧವನ್ನ ಸೂಸ್ತವೆ, ಸ್ಮೆಲ್ ಅನ್ನ ಕೊಡ್ತವೆ, ಗುಡ್ ಸ್ಮೆಲ್, ಚೆನ್ನಾಗಿರುತ್ತೆ ಅಲ್ವಾ. ಈ ರೀತಿಯಾಗಿ ಬೆಳೆದು ನಿಂತಿರುವಂತಹ ಮರಗಿಡಗಳು ಕಾಂಡ ಕಪ್ಪುಗಿದ್ದು ಎಲೆ ಹಸಿರಾಗಿದ್ದು ನಾನಾ ರೀತಿಯಂತ ಡಿಫ್ರೆಂಟ್ ಆಗಿರುವಂತಹ ಹೂಗಳನ್ನ ಬಿಟ್ಟು ಬೆಳೆದು ನಿಂತಿರುವಂತಹ ಮರಗಳನ್ನ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಎಂಥ ಸೊಗಸು ಏನು ಕಂಪು, ಎಂಥ ಸೊಗಸು ಅಂದ್ರೆ ಸುಂದರ, ಎಷ್ಟೊಂದು ಚೆನ್ನಾಗಿದಾವೆ. ಏನು ಕಂಪು, ಎಷ್ಟು ಚೆನ್ನಾಗಿರುವಂತಹ ಕಂಪು ಅಂದ್ರೆ ಸುವಾಸನೆ, ಸ್ಮೆಲ್. ಎಷ್ಟು ಚೆನ್ನಾಗಿರುವಂತಹ ಸ್ಮೆಲ್ ಕೊಡ್ತಾ ಇದಾವೆ ಆ ಹೂಗಳು. ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ, ಒಂದು ತಂಪಾದ ಗಾಳಿಯನ್ನ ಕೊಡ್ತವೆ, ಸುವಾಸನೆಯನ್ನ ಕೊಡ್ತವೆ, ಎಷ್ಟು ಚೆನ್ನಾಗಿದಾವೆ ನೋಡೋದಿಕ್ಕೆ. ಈ ರೀತಿ ಮರಗಿಡಗಳನ್ನ ಕವಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಬನ್ನಿ ಎರಡನೇ ಪದ್ಯ ಭಾಗವನ್ನ ನೋಡೋಣ. ಆದ್ರೆ ಇಂಥ ಮರಗಳು ಹೇಗಿರ್ತಾವಪ್ಪ ಅಂದ್ರೆ, ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಯಾರೇ ಬಂದು ಏನೇ ಮಾಡ್ಲಿ, ಯಾರು ಬಂದು ಏನ್ ಬೇಕಾದ್ರೂ ಮಾಡ್ಲಿ, ಆದರೆ ಅವ್ರು ಮಾಡುವಂತಹ ಎಲ್ಲ ಕೆಲಸಗಳಿಗೂ ಅವು ಏನ್ ಮಾಡ್ತವೆ, ದಿವ್ಯ ಮೌನ, ತುಂಬಾ ಸೈಲೆಂಟ್ ಆಗಿರ್ತವೆ, ಯಾವುದೇ ರೀತಿಯಂತ ರಿಯಾಕ್ಟ್ ಮಾಡಲ್ಲ ಅಲ್ವಾ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಆದರೆ ಅವುಗಳಲ್ಲಿ ರೆಂಬೆ ಕೊಂಬೆ ಚಿಗುರು ಹೊಡೆಯುತ್ತಲ್ಲ, ಈ ಬೇಸಿಗೆ ಮುಗಿದ ಮೇಲೆ ಯಾವಾಗ ಒಂದು ಹನಿ ಮಳೆ ಬೀಳುತ್ತಲ್ಲ, ಆ ಮಳೆ ಹನಿಯಿಂದ ಆ ಒಣಗೋಗಿರುವಂತಹ ರೆಂಬೆಗಳಲ್ಲಿ ಹಸಿರಾದಂತಹ ಚಿಗುರು ಹೊಡೆಯುತ್ತಲ್ಲ, ಆಗ ಅವುಗಳ ಸಂತೋಷಕ್ಕೆ ಪಾರನೇ ಇಲ್ಲ. ಅವು ನೋಡಿ, ಈ ಕಡಲೆ ಹೇಗೆ ತುಂಬಿ ಹರಿತಾ ಇದೆಯಲ್ಲ ಇಲ್ಲಿ ನದಿ, ಈ ರೀತಿಯಾಗಿ ಸಂತೋಷವನ್ನ ವ್ಯಕ್ತಪಡಿಸ್ತವೆ. ಇಲ್ಲಿ ನೋಡಿ, ಮರಗಿಡಗಳು ಯಾರೇ ಬಂದು ಏನೇ ಮಾಡಲಿ, ಯಾರೇ ಅಂತಂದ್ರೆ ಒಬ್ಬ ಮನುಷ್ಯ ಬರ್ತಿದ್ದಾನೆ, ಅದರಲ್ಲಿರುವಂತಹ ರೆಂಬೆವನ್ನ ಕಟ್ ಮಾಡ್ಕೊಳ್ತಾನೆ. ಇಲ್ಲಿ ಒಂದು ಮಗು ಕಲ್ಲಿಂದ ಹಣ್ಣಿಗೆ ಹೊಡೆದು ಹಣ್ಣನ್ನ ಬೆಳೆಸಿ ತಿನ್ನತ್ತೆ. ಒಂದು ಹಕ್ಕಿ ಕೂತಿದೆ ಇಲ್ಲಿ, ಅದರಲ್ಲಿರುವಂತಹ ಕೊಂಬೆಗಳನ್ನ, ಹೂಗಳನ್ನ, ಹಣ್ಣುಗಳನ್ನ
ಕಿತ್ತು ತಿನ್ನುತ್ತೆ ಅಥವಾ ಏನೋ ಮಾಡುತ್ತೆ, ಕೂತಿದೆ ಅಲ್ವಾ. ಈ ರೀತಿಯಾಗಿ ಯಾರು ಏನೇ ಮಾಡ್ಲಿ, ಇವು ಮನುಷ್ಯ ಬರ್ತಾ ಇದ್ದಾನೆ, ಇವ್ ನನ್ ರೆಂಬೆನ ಕಟ್ ಮಾಡ್ತಾನೆ ಅಂತ ಜೋರಾಗಿ ಗಾಳಿ ಬೀಸುತ್ತಾ? ಇಲ್ಲ. ಇಲ್ಲಿ ಒಂದ್ ಮಗು ಇದೆ, ಈ ಮಗು ಕಾಯಿನ ಬೆಳೆಸ್ಕೊಳುತ್ತೆ ಅಂತ ಹೇಳಿ ಕಾಯಿ ಹೋಗಿ ಎಲೆ ಮರೆಯಲ್ಲಿ ಹಣ್ಕೊಳುತ್ತಾ? ಇಲ್ಲ. ಹಕ್ಕಿ ಕೂತಿದೆ ಅಂತ ಹೇಳಿ ರೆಂಬೆಯಿಂದ ಬೆಳೆಸುತ್ತಾ ಅದು? ಇಲ್ಲ. ಅದ್ ಯಾರು ಬಂದು ಏನೇ ಮಾಡಿದ್ರು ಸಹ ಹೇಗಿರ್ತವೆ? ಸೈಲೆಂಟ್ ಆಗಿರ್ತವೆ. ಮಕ್ಕಳೇ, ನಾವು ಸಹ ಗಿಡ ಮರಗಳಿಂದ ಏನ್ ಕಲಿಬೇಕು ಹೇಳಿ? ಇದು ಮುಖ್ಯವಾದ ಸಂದೇಶ ನಮ್ಗೆ. ಇದಕ್ಕೆ ಯಾವುದು ಮಾದರಿಯಾಗಿ ನಿಲ್ತವೆ. ನಾವು ಸಹ ಯಾರು ಏನೇ ಮಾಡಿದ್ರು ಸಹ ಸೈಲೆಂಟ್ ಆಗಿರಬೇಕು, ಮೌನವನ್ನ ವಹಿಸ್ಬೇಕು, ಯೋಚನೆ ಮಾಡ್ಬೇಕು ಅವ್ರು ಮಾಡಿರುವಂತಹ ಕೆಲಸ ಏನು, ಅದಕ್ಕೆ ಯಾವ ರೀತಿಯಾಗಿ ನಾವು ಪ್ರತ್ಯುತ್ತರ ಕೊಡಬಹುದು. ಫಸ್ಟ್ ಮೌನದಿಂದ ಯೋಚನೆ ಮಾಡಿ, ಕೇಳಿಸ್ಕೊಳ್ಳಿ, ಮೌನವನ್ನ ವಹಿಸಿ ಅಂತ ಇಲ್ಲಿ ಕವಿ ಮರಗಿಡಗಳ ಮೂಲಕ ಸಂದೇಶವನ್ನ ಕೊಡ್ತಾರೆ. ಹಾಗೆ ಇನ್ನೊಂದು, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲೊಕ್ಕುವ ಚೇತನ. ಇವುಗಳ ರೆಂಬೆ ಕೊಂಬೆ ಒಣಗಿ ಹೋಗಿರುತ್ತೆ. ಮಳೆ ಒಂದು ಹನಿ ಬಂದ ತಕ್ಷಣ, ನೀರು ಸಿಕ್ಕ ತಕ್ಷಣ ಅವು ಹೇಗೆ ಚಿಗುರು ಹೊಡೆಯುತ್ತಲ್ಲ, ಹಾಗೆ ನಾವು ಸಹ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನೆಲ್ಲ ನಾವು ಸಹಿಸ್ಕೊಂಡಿರ್ಬೇಕು. ಆದ್ರೆ ಒಂದು ಸಾರಿ ಸಂತೋಷ ಬಂದಾಗ ನಮ್ಮಲ್ಲೂ ಅದೇ ಉತ್ಸಾಹ ಚೈತನ್ಯ ತುಂಬಿ ಹರಿಯುತ್ತೆ. ಉದಾಹರಣೆಗೆ ಮಕ್ಕಳೇ, ನಾವು ವರ್ಷ ಪ್ರಾರಂಭ ಆದಾಗ ತುಂಬಾ ಉತ್ಸಾಹದಲ್ಲಿ ಇರ್ತೀವಿ. ಪರೀಕ್ಷೆಗಳು ಬರ್ತಾ ಇದ್ದಾಗೆ ನಮಗೆ ಕಷ್ಟ ಅನಿಸ್ತಾ ಹೋಗುತ್ತೆ. ಆದ್ರೆ ಆ ಕಷ್ಟಕ್ಕೆ ಒಂದು ರಿಸಲ್ಟ್, ಫಲಿತಾಂಶ ಅಂತ ಬರುತ್ತಲ್ಲ, ಆ ಫಲಿತಾಂಶವನ್ನ ನೋಡಿದಾಗ ಈ ಕಡಲಿಗಿಂತ ಜೋರಾಗಿ ಹುಕ್ಕಿ ಹರಿಯುತ್ತೆ ಅಲ್ವಾ ನಮ್ಮ ಮನಸ್ಸು, ಅಲ್ವಾ ಮಕ್ಕಳೇ? ಹೀಗೆ ಕಷ್ಟ ಸುಖವನ್ನ ಸಹಿಸ್ಕೊಂಡು ನಾವು ರೆಂಬೆ ಕೊಂಬೆಗಳಲ್ಲಿ ಹೇಗೆ ಚಿಗುರು ಹೊಡೆಯುತ್ತೋ ಹಾಗೆ ನಾವು ಉತ್ಸಾಹದಿಂದ ಚಿಗುರಿ ನಿಲ್ಲಬೇಕು ಅಂತ ಕವಿ ಇಲ್ಲಿ ಹೇಳ್ತಾರೆ. ಅರ್ಥ ಆಗಿದೆ ಅಲ್ವಾ? ಯಾರೇ ಬಂದು ಏನೇ ಮಾಡಿದ್ರು ಏನ್ ಮಾಡ್ತವೆ ಮರಗಿಡಗಳು? ದಿವ್ಯ ಮೌನವನ್ನ ವಹಿಸ್ತವೆ, ಎಲ್ಲದಕ್ಕೂ ಮೌನವಾಗಿ ಇರ್ತವೆ. ನಾವು ಇದನ್ನ ಕಲೀಲೇಬೇಕು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಮತ್ತೆ ರೆಂಬೆ ಕೊಂಬೆ ಚಿಗುರುವಾಗ ಏನು ಇರುತ್ತೆ ಮರಗಿಡಗಳಲ್ಲಿ ಅಂದ್ರೆ, ಕಡಲುಕ್ಕುವಂತಹ, ಕಡಲು ಅಂದ್ರೆ ಒಂದು ನದಿ, ಸಮುದ್ರ ಅಂತ ಹೇಳ್ತೀವಿ. ಹುಕ್ಕುವಂತ, ತುಂಬಿ ಹರಿಯುವಂತಹ ಅಷ್ಟು ಚೇತನ, ಅಷ್ಟು ಹುಮ್ಮಸ್ಸು, ಅಷ್ಟು ಜೋಶು ಮರಗಿಡಗಳಲ್ಲಿ ಇರುತ್ತೆ. ನಮಗೂ ಸಹ ಆ ಹುಮ್ಮಸ್ಸು, ಆ ಉತ್ಸಾಹ, ಆ ಚೇತನ ಬರಬೇಕು. ಖಂಡಿತ ಅಲ್ಲ, ಬರುತ್ತೆ. ಆದ್ರೆ ನೆಕ್ಸ್ಟ್ 3ನೇ ಪದ್ಯವನ್ನ ನೋಡಿ. ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ. ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಮನುಷ್ಯನಲ್ಲಿ ಮಾತಿದೆ, ಮನುಷ್ಯನಿಗೆ ಮಾತು ಗೊತ್ತು. ಮನುಷ್ಯನು ಸಹ ಒಂದು ಪ್ರಾಣಿ ಅಲ್ವಾ? ಆದ್ರೆ ಪ್ರಾಣಿ ವರ್ಗದಿಂದ ಹೇಗೆ ಭಿನ್ನ ಅನ್ಸ್ಕೊಳ್ತಾನೆ ಮನುಷ್ಯ ಅಂದ್ರೆ, ಅವನಿಗೆ ಮಾತು ಬರುತ್ತೆ, ಜೊತೆಗೆ ಯೋಚನೆ ಮಾಡುವಂತಹ ಶಕ್ತಿ ಇದೆ. ಅದರಿಂದ ಅವನು ಪ್ರಾಣಿಗಳಿಂದ ದೂರ ನಿಲ್ತಾನೆ, ಪ್ರಾಣಿ ವರ್ಗದಿಂದ ದೂರ ನಿಲ್ತಾನೆ. ಆದ್ರೆ ಅವನ ಮಾತಿನಂತೆ ಮನಸ್ಸು ಇಲ್ಲ. ಅವನ ಮಾತು ಎಷ್ಟು ನೋಡೋದಿಕ್ಕೆ ಒಳಗಡೆ ಕುದೀತಾ ಇದ್ರು ಸಹ, ಒಳಗಡೆ ಕೋಪ ಇದ್ರು ಸಹ, ಮೇಲ್ನೋಟಕ್ಕೆ ಮುಗುಳು ನಗೆ ಬೀರ್ತಾ ಎಷ್ಟು ಚೆನ್ನಾಗಿ ನಗಾಡ್ಕೊಂಡು ಮಾತಾಡ್ತಾರೆ ಅಲ್ವಾ ಮನುಷ್ಯರು. ಆದ್ರೆ ಅವನ ಮನಸ್ಸು ಆ ರೀತಿಯಾಗಿ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿಲ್ಲ. ಆ ಮನಸ್ಸಲ್ಲಿ ಏನೇನಿದೆ ಗೊತ್ತಾ? ಲಿಂಗ, ವರ್ಣ, ಜಾತಿ, ಧರ್ಮ ಇವೆಲ್ಲವನ್ನ ತುಂಬಿಕೊಂಡಿರುವಂತಹ ಹಾಳು ಕೊಂಪೆ ಆಗ್ಬಿಟ್ಟಿದೆ ಅವನ ಮನಸ್ಸು. ಹಾಳು ಕೊಂಪೆ ಅಂದ್ರೆ ಏನ್ ಗೊತ್ತಾ? ಇಲ್ಲಿ ಈ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿ ಮನೆಗಳೆಲ್ಲ ಬಿದ್ದು ಈ ಊರು ಹಾಳಾಗಿದೆಯಲ್ಲ, ಹಾಳಾಗಿರುವಂತಹ ಊರು. ಹಾಳು ಕೊಂಪೆ ಅಂದ್ರೆ ಹಾಳಾಗಿರುವಂತಹ ಊರಿನ ರೀತಿಯಲ್ಲಿ ಅವನ ಮನಸ್ಸು ಇದೆ. ಕಾರಣ ಏನು? ಅವನಲ್ಲಿ ಲಿಂಗ ಇದೆ, ವರ್ಣ ಇದೆ, ಜಾತಿ ಇದೆ, ಧರ್ಮ ಇದೆ. ಹಾಗಾದ್ರೆ ಏನಪ್ಪಾ ಲಿಂಗ, ವರ್ಣ, ಜಾತಿ, ಧರ್ಮ ಅಂದ್ರೆ? ಲಿಂಗ ಅಂತಂದ್ರೆ ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನುವಂತಹ ಭೇದ ಭಾವವನ್ನ ಮಾಡ್ತಾನೆ. ವರ್ಣ ಅಂದ್ರೆ ಬಣ್ಣ, ನೀನು ಕರಿಯ, ನೀನು ಬಿಳಿಯ ಅನ್ನೋ ಭೇದ ಭಾವ ಇದೆ. ಜಾತಿ, ನೀನು ಮೇಲ್ಜಾತಿ ಕೆಳ ಜಾತಿ ಅನ್ನುವಂತಹ ಭೇದ ಭಾವ, ಪಾರ್ಶಾಲಿಟಿ ಮಾಡ್ತಾನೆ. ಧರ್ಮ, ನೀನು ಆ ಧರ್ಮ ಈ ಧರ್ಮ, ನೀನು ಆ ರಿಲಿಜಿಯನ್ ಈ ರಿಲಿಜಿಯನ್ ಅಂದ್ರೆ ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ್, ಬೌದ್ಧ, ಈ ರೀತಿಯಾಗಿ ಧರ್ಮಗಳ ಮೇಲೆ, ಜಾತಿಯ ಮೇಲೆ, ವರ್ಣ, ಲಿಂಗಗಳಿಂದ ಅವನ ಮನಸ್ಸು ಏನಾಗಿದೆ? ಹಾಳು ಬಿದ್ದಿರುವಂತಹ ಕೊಂಪೆ ಆಗ್ಬಿಟ್ಟಿದೆ ಅಲ್ವಾ? ನಾವು ಈ ಒಂದು ಗುಣಗಳನ್ನ ಅಥವಾ ಈ ಒಂದು
ಭೇದ ಭಾವ ಮಾಡುವಂತಹ ಇದಿದೆಯಲ್ವಾ, ಇದನ್ನ ಮನಸ್ಸಿನಿಂದ ಕಿತ್ತು ಹಾಕಬೇಕು. ನಾವು ಮರಗಿಡಗಳಂತೆ ಬೆಳಿಬೇಕು ಮಕ್ಕಳೇ. ಮನುಷ್ಯನಲ್ಲಿ ಇಂಥ ಗುಣಗಳೆಲ್ಲ ಇದಾವೆ ಅಂತ ಹೇಳಿದಾರಲ್ಲ ಕವಿ, ಇವುಗಳನ್ನ ನೀವು ಮಕ್ಕಳು ನಿಮ್ಮ ಮನಸ್ಸಿನಿಂದ ಕಿತ್ತ ಹಾಕಿ ಗಿಡ ಮರಗಳಂತೆ ಬೆಳಿಬೇಕು. ನೀವು ಯಾರು ಬಂದ್ರು, ಹೆಣ್ಣು ಮಕ್ಕಳು ಬಂದ್ರು ಹೂ ಕೊಡುತ್ತೆ, ಗಂಡ್ ಮಕ್ಕಳು ಬಂದ್ರು ಹಣ್ಣು ಕೊಡುತ್ತೆ ಅಲ್ವಾ. ಮರ ಕಡಿಯೋನ್ ಬಂದ್ರು ಸಹ ಅವನ್ ಕೆಳ ಜಾತಿಯವನ ಆದ್ರೂ ಅವನಿಗೆ ಮರ ಕಟ್ ಮಾಡ್ಕೊಂಡು ಹೋಗೋದಕ್ ಬಿಡತ್ತೆ. ಮೇಲ್ ಜಾತಿಯವನ್ ಬಂದು ಪೂಜೆ ಮಾಡಿದ್ರು ಮಾಡಿಸ್ಕೊಳ್ಳುತ್ತೆ. ಏನ್ ಬಂದ್ರು ತಗೊಳುತ್ತೆ, ಸ್ವೀಕರಿಸುತ್ತೆ. ಈ ರೀತಿಯಾಗಿ ನಾವು ಬೆಳಿಬೇಕು ಅಲ್ವಾ. ಇನ್ನು 4ನೇ ಪದ್ಯ, ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಮರಗಿಡಗಳು ಹೇಗೆ ಬೆಳೆದ್ ನಿಂತಿದವಪ್ಪ ಅಂದ್ರೆ, ಅವುಗಳಿಗೆ ಜಾತಿ ಗೀತಿ ಲಿಂಗ ಧರ್ಮ ಇವುಗಳನ್ನ ಮೀರಿ ಬೆಳೆದು ನಿಂತಿದಾವೆ ಗಿಡ ಮರಗಳು. ಗಿಡ ಮರಗಳಲ್ಲಿ ಮೇಲ್ಜಾತಿ ಕೆಳ ಜಾತಿ ಅನ್ನುವಂತಹ ಭೇದ ಭಾವ ಇಲ್ಲ. ಜಾತಿ ಗೀತಿ ಅನ್ನುವಂಥದ್ದು ಜೋಡು ನುಡಿ ಪದ ಮಕ್ಕಳೇ, ನೆನಪಿರ್ಲಿ. ಈ ಜಾತಿ ಗೀತಿ ಅನ್ನುವಂಥದ್ದನ್ನ ಅದ್ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಮೇಲ್ಜಾತಿಯವ್ರು ಬಂದ್ ಪೂಜೆ ಮಾಡಿದ್ರು ಮಾಡಿಸ್ಕೊಳುತ್ತೆ, ಕೆಳ ಜಾತಿಯವ್ರು ಬಂದ್ ಕಟ್ ಮಾಡ್ಕೊಂಡು ಹೋದ್ರು ಬಿಟ್ಟು ಕೊಡುತ್ತೆ ತನ್ನ ರಂಬೆಯನ್ನ ಅಲ್ವಾ. ಲಿಂಗ ಧರ್ಮಗಳಿಗೆ ಬೆಲೆ ಕೊಡಲ್ಲ, ಅದಕ್ಕೆ ಗಮನನೇ ಇಲ್ಲ. ಇವುಗಳನ್ನೆಲ್ಲ ಮೀರಿ ಇದನ್ನೆಲ್ಲ ಬಿಟ್ಟು ಮರ ಗಿಡಗಳು ಬೆಳೆದು ನಿಂತಿದಾವೆ. ಅವು ಒಂದು ದಿನಾನು ಯೋಚನೆ ಮಾಡಿಲ್ಲ, ಒಂದು ದಿನಾನು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ, ಎಣಿಸ್ತಾ ಇಲ್ಲ. ಅವನು ಇವಳು ಅದು ಇದು ಅನ್ನುವಂಥ ಯಾವುದೇ ಭೇದ ಭಾವನ ಒಂದೇ ಒಂದು ದಿನ ಒಂದು ಕ್ಷಣ ಕೂಡ ಅವು ಯೋಚನೆ ಮಾಡಿಲ್ಲ. ಆದ್ರೆ ಮನುಷ್ಯ ನೋಡಿ, ಇವುಗಳನ್ನ ಬಿಟ್ಟು ಒಂದು ಕ್ಷಣ ಸಹ ಅವನು ಯೋಚನೆ ಮಾಡಲ್ಲ. ಇವುಗಳನ್ನ ಬಿಟ್ಟು ಒಂದು ದಿನ ಕೂಡ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬದುಕುವಂತಹ ಪ್ರಯತ್ನನೇ ಮಾಡಲ್ಲ ಮನುಷ್ಯ. ಇದನ್ನ ಮೀರಿ ನಾವು ಸಹ ಮರ ಗಿಡಗಳಂತೆ ಬೆಳಿಬೇಕು ಮಕ್ಕಳು ಅಲ್ವಾ. ಖಂಡಿತ ಸಾಧ್ಯ ಇದೆ. ಇನ್ನು ಕೊನೆ ಪದ್ಯ, ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ. ಬೊಡ್ಡೆ, ಈಗ ಮೊದಲ ಪದ್ಯದಲ್ಲಿ ಹೇಳಿದಾಗೆ ಕಾಂಡ ಕಪ್ಪಗಿದೆ, ಎಲೆ ಹಸಿರಾಗಿದೆ. ಆದ್ರೆ ಎಲ್ಲ ಮರಗಿಡಗಳಲ್ಲೂ ಬೇರೆ ಬೇರೆ ರೀತಿಯಾದಂತ ಹೂಗಳು ಹರಳಿ ನಿಂತಿದಾವೆ. ತರತರವಾದ ವಿಧವಾದ ಹೂಗಳು ಹರಳಿ ನಿಂತಿದಾವೆ. ಆದ್ರೆ ಈ ಮರಗಿಡಗಳಿಗೂ ಸಹ ಕಷ್ಟ ಇರುತ್ತೆ ಅಲ್ವಾ. ಏನಪ್ಪಾ ಅಂತ ಕಷ್ಟ ಅಂದ್ರೆ, ಬಿಸಿಲು ಮಳೆ ಚಳಿಯ ತಡೆದು ಹರಳುತಿಹವು ಅನುದಿನ. ಪ್ರತಿದಿನ ಹರಳು ನಿಲ್ಲುತ್ತೆ. ಪ್ರತಿದಿನ ಸೂರ್ಯೋದಯ ಆದಾಗ, ಹಿಮ ಬಿದ್ದಾಗ, ಮಳೆ ಬಿದ್ದಾಗ, ಮರುದಿನ ನೀವು ಎದ್ದು ಗಿಡ ಮರಗಳನ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲೋ. ಹೀಗಷ್ಟೇ ಹೊಸದಾಗಿ ಹುಟ್ಟಿದೆಯೇನೋ ಭೂಮಿ ಮೇಲೆ ಮರ ಅನ್ನುವಷ್ಟು ಚೆನ್ನಾಗಿರುತ್ತೆ. ಒಂದು ದಿನ ಮಳೆ ಬಿದ್ದು ನೆಕ್ಸ್ಟ್ ಡೇ ನಾವು ಮರಗಿಡಗಳನ್ನ ನೋಡ್ಬಿಟ್ರೆ ಆ ಧೂಳು, ಆ ಡಸ್ಟ್ ಎಲ್ಲ ದೂರ ಆಗಿರುತ್ತೆ, ಹಚ್ಚ ಹಸಿರು ಹೊಳಿತಾ ಇರುತ್ತೆ. ಅದೇ ಹಿಮ ಬಿದ್ದಾಗ ನೋಡಿ, ಮಂಜು ಬಿದ್ದಾಗ ಆ ಮಂಜಿನ ಹನಿಗಳೆಲ್ಲ ಮುತ್ತಿನ ತರ ಆ ಮರಗಿಡಗಳ ಮೇಲೆ ಎಲೆಗಳ ಮೇಲೆ ಕೂತಿದ್ರೆ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಈ ರೀತಿಯಾಗಿ ಹರಳಿ ನಿಂತಿರ್ಬೇಕಾದ್ರೆ ಅವುಗಳಿಗೂ ಈ ಬಿಸಿಲು ಮಳೆ ಚಳಿ ಅನ್ನೋದು ಕಷ್ಟ ಅನ್ಸಲ್ವಾ. ನಮಗ್ ನೋಡೋದಕ್ ಚೆನ್ನಾಗಿ ಕಾಣಿಸುತ್ತೆ, ಅವುಗಳಿಗೂ ಕಷ್ಟ ಅಲ್ವಾ. ಈ ಎಲ್ಲ ಕಷ್ಟವನ್ನ, ಈ ಎಲ್ಲ ತೊಂದರೆಯನ್ನ ತಡ್ಕೊಂಡು ಹರಳಿ ನಿಂತಿದಾವೆ. ಪ್ರತಿದಿನ ಹರಳ್ತಾ ಇದ್ದಾವೆ, ಪ್ರತಿದಿನ ಹೊಸತನವನ್ನ ಪಡ್ಕೊಳ್ತಾ ಇದ್ದಾವೆ. ನಾವು ಅಷ್ಟೇ ಮಕ್ಕಳೇ, ನಮಗೂ ಪ್ರತಿದಿನ ಕಷ್ಟ ಬರುತ್ತೆ, ಸಂತೋಷ ಬರುತ್ತೆ. ಕಷ್ಟ ಬಂದಾಗ ಅದನ್ನ ತಡ್ಕೊಂಡು ಸಂತೋಷಕ್ಕೋಸ್ಕರ ಕಾಯ್ತಾ ನಿಲ್ಬೇಕು. ಪ್ರತಿದಿನ ನಾವು ಹೊಸ ಹುಟ್ಟನ್ನ ಪಡ್ಕೊಳ್ತಾ ಇರ್ಬೇಕು, ಸೂರ್ಯನ ತರ, ಮರಗಿಡಗಳ ತರ ಅಲ್ವಾ. ಕಷ್ಟ ಬಂತು ಅಂತ ಹೇಳಿ ಕುಗ್ಗಿ ಹೋಗಬಾರದು. ಮರಗಿಡಗಳನ್ನ ನೋಡಿ ಹೊಸತನ್ನ ನಮ್ಮ ಜೀವನದಲ್ಲಿ ಬರಮಾಡ್ಕೋಬೇಕು ಮಕ್ಕಳೇ. ನಿಮ್ಗೆ ಅರ್ಥ ಆಗಿದೆ ಅನ್ನುವಂಥದ್ದನ್ನ ಈ ಕೆಳಗೆ ಕೊಟ್ಟಿರುವಂತ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮೂಲಕ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನ ಕೊಡೋ ಮೂಲಕ ನಿಮ್ಗೆ ಅರ್ಥ ಆಗಿದೆ ಅನ್ನೋದನ್ನ ನನಗೆ ಮನವರಿಕೆ ಮಾಡ್ಕೊಡ್ಬೇಕು ಅಲ್ವಾ. ನೀವು ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ನಿಮ್ಗೆ ಓದಿದ್ದು ನೆನಪಲ್ಲಿರುತ್ತೆ, ತರಗತಿ ಕೇಳಿಸ್ಕೊಂಡಿರುವಂತಹ ಉಪಯೋಗ ಆಗತ್ತೆ. ನೀವು ತರಗತಿನ ಕೇಳಿಸ್ಕೋಬೇಕಾದ್ರೆ ನಿಮ್ ಪುಸ್ತಕವನ್ನ ಮುಂದೆ ಇಟ್ಕೋಬೇಕು. ನಾನು ಏನೆಲ್ಲ ಹೈಲೈಟ್ ಮಾಡ್ಸಿರ್ತೀನಿ ಆ ಪಾಯಿಂಟ್ಸ್ ಅನ್ನ ನೀವು ಹೈಲೈಟ್ ಮಾಡ್ಕೋಬೇಕು. ಆಗ ತರಗತಿ ಕ್ಲಾಸ್ ಅಲ್ಲಿ ಕೇಳಿದಾಗೆ ಇರುತ್ತೆ. ಮತ್ತೆ ಈ ತರ ಹೋಮ್ ವರ್ಕ್ ಕೊಡೋದ್ರಿಂದ ಏನಾಗುತ್ತೆ, ಅದು ಬೇಗ ನೆನಪಾಗುತ್ತೆ ನಿಮಗೆ.
ರಿಮೆಂಬರ್ ಆಗುತ್ತೆ, ರಿವಿಷನ್ ಆಗುತ್ತೆ. ಸೊ ಆ ರಿವಿಷನ್ ಕಂಪ್ಲೀಟ್ ಮಾಡಿದಾಗ ಏನಾಗುತ್ತೆ, ಲಾಂಗ್ ಮೆಮೊರಿಯಲ್ಲಿ ನಿಮ್ಗೆ ಈ ಒಂದು ಪಾಠ ಪದ್ಯದ ಸಾರಾಂಶ ಉಳ್ಕೊಳ್ಳುತ್ತೆ ಅಲ್ವಾ. ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಹೇಳಿ ನಾನು ಈ ರೀತಿ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ ಮಕ್ಳೇ. ಉಪಯೋಗ ಆಗ್ತಾ ಇದೆ ಅನ್ನೋದಾದ್ರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮಕ್ಳೇ ಅಲ್ವಾ. ನಿಮ್ಗೆ ಯಾವ ಪದ್ಯ, ಪಾಠ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನೋದನ್ನ ಮರೀದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಲ್ವಾ. ಕಾಯ್ತಾ ಇರ್ತೇನೆ. ಧನ್ಯವಾದಗಳು ಮಕ್ಳೇ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.